ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಳೆದೆರಡು ಮ್ಯಾಚ್ಗಳ ಮ್ಯಾಚ್ ವಿನ್ನರ್ ಅಂತ ಅಂದರೆ ನಮ್ಮ ಚೇಟಾ ಸಂಜು. ಜೊತೆಗೆ ಅವ್ರ ಮೈನಸ್ ಸ್ಯಾಮ್ಸನ್ ಮೇಲೆಯೇ ಹೆಚ್ಚಿನ ಅವಲಂಬನೆ ಇದೆ ಭಾರತದ್ದು. ಸೊ ಅವ್ರಿಗೆ ಒತ್ತಡ ಅಂತೂ ಇದ್ದೇ ಇರುತ್ತೆ. ಇನ್ನು ಪ್ರತಿ ಮ್ಯಾಚ್ನಲ್ಲೂ ಅದ್ಭುತವಾಗಿ ಕೀಪಿಂಗ್ ಮಾಡ್ತಾ ಇದ್ದಾರೆ. ಇನ್ನು ಫೈನಲ್ ಒತ್ತಡ ನಿಭಾಯಿಸುವ ಸಾಮರ್ಥ್ಯ ಪರೀಕ್ಷೆ ಅಂತೂ ಅವ್ರ ಮೇಲೆ ಇದ್ದೇ ಇದೆ. ಮೈನಸ್ ಅಂತ ಅಂದರೆ ಆಡಿದ್ದು ಕೇವಲ 4 ಪಂದ್ಯಗಳಲ್ಲಿ 232 ರನ್ ಚಚ್ಚಿದ್ದಾರೆ. ಅವರು ಭಾಳ ಅದ್ಭುತವಾಗಿ ಫಾರ್ಮ್ನಲ್ಲಿದ್ದಾರೆ. ಸೊ ಕಳೆದ 2 ಮ್ಯಾಚ್ಗಳಲ್ಲೂ ಕೂಡ ಮ್ಯಾಚ್ ವಿನ್ನರೇ ಆಗಿದ್ದಾರೆ ಸಂಜು ಸ್ಯಾಮ್ಸನ್. ಸ್ವಲ್ಪ ಅವ್ರಿಗೆ ಅವಕಾಶ ಸಿಗಲಿಲ್ಲ. ಬಿಕಾಸ್ ಇದೇ ನ್ಯೂಜಿಲೆಂಡ್ ವಿರುದ್ಧ ಬಿಫೋರ್ ವರ್ಲ್ಡ್ ಕಪ್ ಅವರು 5 ಪಂದ್ಯಗಳ T20 ಸರಣಿ ಆಡಿದಾಗ 5 ಪಂದ್ಯಗಳಲ್ಲೂ ಪಾಪ ಭಾಳ ತೀರಾ ಕಳಪೆ ಪ್ರದರ್ಶನ ತೋರಿದ್ದಕ್ಕೆ ಅವರಿಗೆ ವರ್ಲ್ಡ್ ಕಪ್ 11ನಲ್ಲಿ ಸ್ಥಾನ ಸಿಗಲಿಲ್ಲ. ಅವ್ರ ಬದಲಿಗೆ ಇಶಾನ್ ಕಿಶನ್ ಅವರು ಆಡಿದ್ರು, ಚೆನ್ನಾಗಿ ಆಡಿದ್ರು. ಬಟ್ ಈಗ ಭಾಳ 2 ಮ್ಯಾಚ್ಗಳನ್ನು ಕೂಡ ಅಂದರೆ ಅವಕಾಶನ ಬಾಚ್ಕೊಂಡ್ಬಿಟ್ಟಿದ್ದಾರೆ. ಏನ್ ಹೇಳ್ತೀರಿ ಭೂಮಿಕಾ ಅವರೇ, ಸಂಜು ಸ್ಯಾಮ್ಸನ್ ಅವರ ಆಟ ನೋಡ್ತಾ ಇದ್ರಿ, ಏನ್ ಅನಿಸ್ತಾ ಇದೆ ನಿಮ್ಗೆ? ಯಾಕಂದ್ರೆ ಈ 2 ಮ್ಯಾಚಲ್ಲಿ ಸಂಜು ಆಡಿರೋದು, ಅದಕ್ಕಿಂತ ಮುಂಚೆ ಸಂಜು ಆಡಿರ್ಲಿಲ್ಲ. ಎರಡನೇ ಮ್ಯಾಚ್ ಅಲ್ಲಿ ಆಡಿದ್ರು, ಅದು ಅಭಿಷೇಕ್ ಶರ್ಮಾಗ್ ಹೊಟ್ಟೆ ನೋವು ಅನ್ನೋ ಕಾರಣಕ್ಕೆ ಆಡಿದ್ರು. ಬಟ್ ಅವತ್ತು 24 ರನ್. ನಾವು ಹಂಗ್ ನೋಡಿದಾಗ ಈ ಬ್ಯಾಕ್ ಟು ಬ್ಯಾಕ್ ಏನ್ ಮ್ಯಾಚಸ್ ಇದೆ, ಸೊ ಈ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಅಲ್ಲೇ ಯಾರು ನಮ್ಮ ಸಂಜು ಸ್ಯಾಮ್ಸನ್ ಆಡಿರೋದು, ಅದಕ್ಕಿಂತ ಮುಂಚೆ ಆಡಿರ್ಲಿಲ್ಲ. ಸೊ ಅದೇ ತರ ಇವತ್ತು ನಾವು ಅಭಿಷೇಕ್ ಶರ್ಮಾನ ನಾವು ಪಾಯಿಂಟ್ ಔಟ್ ಮಾಡ್ತಾ ಇದೀವಿ, ಆಡ್ತಾ ಇಲ್ಲ ಅನ್ನೋದು ಖಂಡಿತವಾಗಿ ತಪ್ಪಾಗುತ್ತೆ. ಯಾಕಂದ್ರೆ ಇದಕ್ಕಿಂತ ಮುಂಚೆ ರೆಕಾರ್ಡ್ ನೋಡಿದಾಗ ಅಭಿಷೇಕ್ ಶರ್ಮಾ ತರ ಪ್ಲೇಯರ್ ಯಾರು ಇಲ್ಲ ಅಂತ ಬ್ಯಾಟರ್ ಅವರು. ಅಂಡ್ ವರುಣ್ ಚಕ್ರವರ್ತಿ ಬಗ್ಗೆ ಇವರು ಅವಾಗ್ಲೇ ಹೇಳಿದ್ರು. ಯಾಕಂದ್ರೆ ಇವರಿಬ್ರು ಕೂಡ ಇವ್ರು ಹೇಳ್ದಂಗೆ ಬೌಲಿಂಗ್ ಅಂತ ನೋಡಿದಾಗ ವರುಣ್ ಚಕ್ರವರ್ತಿ ಎಲ್ಲೋ ಇದ್ದಾರೆ, ಬ್ಯಾಟಿಂಗ್ ಅಂತ ನೋಡಿದಾಗ ಇವ್ರು ಕೂಡ ಅಭಿಷೇಕ್ ಶರ್ಮಾ ಕೂಡ ಎಲ್ಲೋ ಇದ್ದಾರೆ. ಸೊ ಅವ್ರಿಬ್ಬರನ್ನ ಇವತ್ತೇನಾಗ್ತಾ ಇದೆ, ಇವರಿಬ್ಬರನ್ನ ಟೀಮ್ ಇಂದ ಎಲ್ಲೋ ತೆಗಿಬೇಕು ಅಥವಾ ಆ ಪ್ಲೇಸ್ಗೆ ಬೇರೆ ಕುಲ್ದೀಪ್ನ ಹಾಕೋಬೇಕು ಅಥವಾ ಬೇರೆ ಯಾರನ್ನ ಹಾಕೋಬೇಕು ಅಂತ ಎಲ್ಲೋ ಒಂದು ಮಾತುಕತೆ ಬಂದಾಗ ಕಪಿಲ್ ದೇವ್ ಬಂದು ನಿಂತ್ಕೊಂಡ್ರಂತೆ. ಇಲ್ಲ ಅವ್ರನ್ನ ಆಟ ಆಡದೆ ಬಿಡಬಾರ್ದು, ಅವ್ರು ಆಟ ಆಡ್ಬೇಕು. ಯಾಕಂದ್ರೆ ಅವ್ರನ್ನ ಪ್ರೀವಿಯಸ್ ರೆಕಾರ್ಡ್ ನೋಡಿ ಅವ್ರು ಏನ್ ಆಡಿದ್ದಾರೆ. ಸೊ ಇವತ್ತು ಅವ್ರನ್ನ ಟೀಮ್ ಇಂದ ತೆಗಿಬಾರ್ದು ಅನ್ನೋ ಒಂದು ಮಾತು ಕೂಡ ಕಪಿಲ್ ದೇವ್ ಆಡಿದ್ದಾರೆ ಅನ್ನೋ ಕೂಡ ಮಾತಿದೆ. ಸೊ ಅಂಡ್ ಓವರ್ ಆಲ್ ನೋಡಿದಾಗ ಸಂಜು ಸ್ಯಾಮ್ಸನ್ ಮಾತ್ರ ಎಕ್ಸ್ಟ್ರಾರ್ಡಿನರಿ. ಇವತ್ತೇನಾದ್ರೂ 2 ಮ್ಯಾಚ್ ವಿನ್ ಆಗಿ ಇವತ್ತು ನಾವು ಫಿನಾಲೆಗೆ ಬಂದಿದೀವಿ ಅಂದ್ರೆ ಅದಕ್ಕೆ ಮೇನ್ ರೀಸನ್ ಬಂದು ಸಂಜು ಸ್ಯಾಮ್ಸನ್ 100%. ಅಂಡ್ ಸಂಜು ಸ್ಯಾಮ್ಸನ್ ಅಷ್ಟೇ. ನಾವು T20 ಅಂದಿದ ತಕ್ಷಣ ಏನ್ ಮಾಡ್ತೀವಿ, T20 ಅಂದಿದ ತಕ್ಷಣ ನಾವು ಯಾವಾಗ್ಲೂ ಸೆಂಚುರಿ ಅಥವಾ 50+ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಅದು ಬಡಿ ಆಟ. ಇವಾಗ ಎಲ್ಲರೂ 25+ 30+ ಸ್ಕೋರ್ ಮಾಡ್ಕೊಂಡು ಹೋದ್ರೆ ಸಾಕು. ಈ ಲಾಸ್ಟ್ 2 ಮ್ಯಾಚಸ್ ಇಂದ ಬಿಗ್ ಮ್ಯಾಚ್ ಆಡಿದ್ದಾರೆ. ಅಂಡ್ ಆಬ್ವಿಯಸ್ಲಿ ಫೈನಲ್ ಕರ್ಕೊಂಡ್ ಬಂದಿರೋದು ಸಂಜುದು ದೊಡ್ಡ ಪಾತ್ರ ಇದೆ. ಅಂಡ್ ಆ 2 ಮ್ಯಾಚ್ ಅಂತ ತಗೊಂಡ್ಬಂದ್ರು ಆ ಪವರ್ ಪ್ಲೇ ಏನ್ ಬೇಕೋ ಆ ಓಪನಿಂಗ್ ಕೊಟ್ಬಿಟ್ಟೆ ಹೋಗಿದ್ದಾರೆ. ಅವರು 25-20+ ಮಾಡಿದ್ದಾರೆ. ಅಂಡ್ ಆ 25 ರನ್ಸ್ ಎಷ್ಟು ಬಾಲ್ ಅಲ್ಲಿ ಮಾಡಿದ್ದಾರೆ, 8 ಬಾಲ್ 7 ಬಾಲ್ 10 ರನ್. ಪವರ್ ಪ್ಲೇ ಏನ್ ಬೇಕೋ ಅದು ಓಪನಿಂಗ್ ಅಂತೂ ಕೊಟ್ಟೋಗಿದ್ದಾರೆ. ಬಟ್ ಹೊರೆ ಅಂತೂ ಆಗಿಲ್ಲ. ಅದು ಓಪನಿಂಗ್ ಏನ್ ಬೇಕೋ ಒಬ್ಬರ ಮೇಲೆ ಅಂತೂ ಯಾವತ್ತೂ ಡಿಪೆಂಡ್ ಆಗಬಾರ್ದು. ಯಾಕಂದ್ರೆ 2 ಮ್ಯಾಚ್ ಸಂಜು ಆಡಿದ್ದಾರೆ, ಇವತ್ತು ಮತ್ತೆ ಸಂಜು ಆಡ್ಬೇಕು ಅನ್ನೋದೇನಿಲ್ಲ. ಅಲ್ಲಿ ಅಭಿಷೇಕ್ ಶರ್ಮನ ಕಾಂಟ್ರಿಬ್ಯೂಷನ್ ಬೇಕು, ಸೂರ್ಯಕುಮಾರ್ ಇರಬೇಕು, ಪ್ರತಿಯೊಬ್ಬ ಟೀಮ್ 11 ಏನಿದೆ ಅಷ್ಟನ್ನು ಆಡ್ಲೇಬೇಕಾಗುತ್ತೆ. ಕ್ರಿಕೆಟ್ ಅಂದ್ರೆ ಟೀಮ್ ಗೇಮ್. ಯಾರ ಮೇಲೂ ಅವಲಂಬನೆ ಅಂತೂ ಇಲ್ವೇ ಇಲ್ಲ. ಇವತ್ತು ಆಡಿದ್ರೆ ನಾಳೆ ಮುಂದಕ್ಕೆ ಬೇರೆ ಮ್ಯಾಚ್ಗಳು ಆಡಕ್ಕೆ ಅವ್ರಿಗೆ ಸಾಧ್ಯ ಸಿಗೋದು ಅಥವಾ ಅವಕಾಶಗಳು ಸಿಗೋದು ಅಲ್ವಾ. ಸೊ ಇವತ್ತಿನ ಮ್ಯಾಚ್ ಅಂತೂ ಖಂಡಿತವಾಗ್ಲೂ ಆಡಬೇಕಿದೆ. ಯಾಕಂದ್ರೆ ಇದು ಇವತ್ತಿನ ಫಿನಾಲೆ ಮ್ಯಾಚ್, ವರ್ಲ್ಡ್ ಕಪ್ ಮ್ಯಾಚ್ ಇವತ್ತು.